ಮುಂದಿನ ಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಎಂಬ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯತ್ನಾಳ್ ಸ್ಟೇಟ್ಮೆಂಟ್ಗೆ ಶಾಸಕ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ಗೂ ನಮ್ಮ ಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯತ್ನಾಳಾಗಿಯೇ ಇರಬೇಕು, ಕಿತ್ನಾಳ್ ಆಗಬಾರದು. ಬಾಗಲಕೋಟೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳಾಗೆ ಉಳ್ಕೊಳ್ಳಿ, ಕಿತ್ನಾಳ್ ಆಗಬಾರ್ದು. ನಮ್ಮ ಪಕ್ಷದಲ್ಲಿ ಏನು ಆಗು ಹೋಗು ಆಗುತ್ತೆ, ಏನು ಬದಲಾವಣೆ ಮಾಡಬೇಕು, ಯಾರು ಯತ್ನಾಳ್ ಅದ್ರ ಬಗ್ಗೆ ಮಾತಾಡೋಕ್ಕೆ? ಅವ್ರ ಪಕ್ಷದಲ್ಲೇ ಅವ್ರನ್ನ ಕಿತ್ ಹಾಕಿದ್ದಾರೆ. ಅವ್ರ ಪಕ್ಷದಲ್ಲೇ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಾತು ಒಂದು ಸಾಸಿವೆ ಕಾಳಷ್ಟು ನಡೀಲಿಲ್ಲ. ಕಿತ್ ಹಾಕಿದ್ದಾರೆ, ಪಕ್ಷದಿಂದ ಒದ್ದೋಡಿಸಿದ್ದಾರೆ. ಇವ್ರು ಯಾರೀ ನಮ್ಮ ಪಕ್ಷದ ಬಗ್ಗೆ ಮಾತಾಡಕ್ಕೆ? ಯತ್ನಾಳಾಗಿರ್ರಿ, ನೀವು ಕಿತ್ನಾಳಾಗಬೇಡ್ರಿ ಅಂತ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. MLA ನಾನು ಹೇಳಿದ್ನಲ್ಲ, ನಾನು ಯಾವ ಯತ್ನಾಳ್ಗೂ ನಮ್ಮ ಪಕ್ಷಕ್ಕೆ ಸಂಬಂಧ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ವಿಜಯಪುರಕ್ಕೆ ಸಂಬಂಧಿತ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೀನಿ. ಯತ್ನಾಳ್ ಅವರು ನನಗೆ ಆತ್ಮೀಯರು ಕೂಡ. ಆದ್ರೆ ಯತ್ನಾಳ್ ಅವ್ರಿಗೆ ಮೊದಲು ಹೇಳಿದ್ದೀನಿ, ವಿಧಾನಸಭೆಯಲ್ಲಿ ಹೇಳ್ತೀನಿ, ಯತ್ನಾಳಾಗೇ ಇರ್ಬೇಕು, ಕಿತ್ನಾಳ್ ಆಗ್ಬಾರ್ದು. ನಾನು ಹೇಳಿದ್ನಲ್ಲ, ನಾನು ಯಾವ ಯತ್ನಾಳ್ಗೂ ನಮ್ಮ ಪಕ್ಷಕ್ಕೆ ಸಂಬಂಧ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ವಿಜಯಪುರಕ್ಕೆ ಸಂಬಂಧಿತ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೀನಿ. ಯತ್ನಾಳ್ ಅವರು ನನಗೆ ಆತ್ಮೀಯರು ಕೂಡ. ಆದ್ರೆ ಯತ್ನಾಳ್ ಅವ್ರಿಗೆ ಮೊದಲು ಹೇಳಿದ್ದೀನಿ, ವಿಧಾನಸಭೆಯಲ್ಲಿ ಹೇಳ್ತೀನಿ, ಯತ್ನಾಳಾಗೇ ಇರ್ಬೇಕು, ಕಿತ್ನಾಳ್ ಆಗ್ಬಾರ್ದು. ನಾನು ಹೇಳಿದ್ನಲ್ಲ, ನಾನು ಯಾವ ಯತ್ನಾಳ್ಗೂ ನಮ್ಮ ಪಕ್ಷಕ್ಕೆ ಸಂಬಂಧ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ವಿಜಯಪುರಕ್ಕೆ ಸಂಬಂಧಿತ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೀನಿ. ಯತ್ನಾಳ್ ಅವರು ನನಗೆ ಆತ್ಮೀಯರು ಕೂಡ. ಆದ್ರೆ ಯತ್ನಾಳ್ ಅವ್ರಿಗೆ ಮೊದಲು ಹೇಳಿದ್ದೀನಿ, ವಿಧಾನಸಭೆಯಲ್ಲಿ ಹೇಳ್ತೀನಿ, ಯತ್ನಾಳಾಗೇ ಇರ್ಬೇಕು, ಕಿತ್ನಾಳ್ ಆಗ್ಬಾರ್ದು.